ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ವ್ಲಾಗ್ ನಲ್ಲಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಊರ ಹತ್ರದಿಂದಲೇ ಒಂದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ ರೋಡಿನ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ರೋಡಿನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡೋದೇ ಈ ಇವತ್ತಿನ ವ್ಲಾಗ್ನ ಸ್ಪೆಷಲ್ ಆಗಿದೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ರೋಡ್ ಅಂತ ನಿಮಗೆ ತೋರಿಸ್ತೀನಿ. ಮೊದಲು ಬಂದ್ಬಿಟ್ಟು ಇಷ್ಟೆಲ್ಲ ಗರ್ಚ್ ಹಾಕಿದ್ದಾರೆ, ಅಂದ್ರೆ ಗರ್ಚ್ ಹಾಕಿದ್ದಾರೆ. ಇಷ್ಟೆಲ್ಲ ಹಾಕ್ಬಿಟ್ಟು ಮೇಲೆ ಬಂದು ನೋಡಿದ್ರೆ ಈ ರೋಡ್ ಬಂದ್ಬಿಟ್ಟು ಯಾವುದೇ ಒಂದು ಸಣ್ಣ ಪುಟ್ಟ ಹಳ್ಳಿಗಳಿಗಾಗ್ಲಿ ಸಣ್ಣ ಪುಟ್ಟ ಹಾದಿಗಳಿಗಾಗ್ಲಿ ಇದು ಎಲ್ಲಿ ಆ ರೀತಿಯಾಗಿ ಟಚ್ ಮಾಡಿಲ್ಲ. ಇದು ಎಲ್ಲಪ್ಪ ಅಂತಂದ್ರ ಅಂತ ಹಾದಿ ಸಿಕ್ಕಲ್ಲಿ ಒಂದು ಸಣ್ಣ ಟನಲ್ ಗಳಾಗ್ಲಿ ಮತ್ತು ಒಂದು ಫ್ಲೈಓವರ್ ತರ ಬ್ರಿಡ್ಜ್ ಗಳಾಗ್ಲಿ ಈ ತರ ಮಾಡ್ರ, ಮತ್ತು ಅದಕ್ಕೆ ಹೊರತುಪಡಿಸಿದ್ರ ಮತ್ತೆ ಅಲ್ಲಿ ಸಣ್ಣ ಪುಟ್ಟವಾಗಿ ಇದು ರೋಡ್ ನ ಟಚ್ ಆಗಿಲ್ಲ. ಮತ್ತಂತರ ಯಾವುದೇ ಸಣ್ಣ ಪುಟ್ಟ ಗಾಡಿಗಳು ಕೂಡ ಇದ್ರ ಮ್ಯಾಗೆ ಬರೋಕ್ ಆಗಲ್ಲ ಅಂತ ಹೇಳ್ತೀನಿ. ರಸ್ತೆ ಇಲ್ಲೆಲ್ಲ ಗಾಡಿಗಳೆಲ್ಲ ಕೆಲಸ ಮಾಡ್ಲಕತ್ತಾವ. ಹಂಗೆ ಈ ರೋಡ್ ಬಂದ್ಬಿಟ್ಟು ಗುಜರಾತಿನ ಸೂರತ್ ನಿಂದ ತಮಿಳುನಾಡಿನ ಚೆನ್ನೈವರೆಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ರೋಡಿನ ಸ್ಪೆಷಾಲಿಟಿ ಏನದಪ್ಪ ಅಂತಂದ್ರ, ಮೊದಲು ಮುಂಬೈ ಟು ಚೆನ್ನೈ ಹೋಗ್ಬೇಕಾದ್ರ ಸುಮಾರು 1570 ಕಿಲೋಮೀಟರ್ ಅಂದ್ರೆ ಇಷ್ಟು ದೂರ ಆಗ್ತಾ ಇತ್ತು. ಆದ್ರೆ ಇವಾಗ ಈ ರೋಡ್ ಮಾಡೋದ್ರಿಂದ ಎಷ್ಟು ರಿಡ್ಯೂಸ್ ಆಗಿದೆ ಗೊತ್ತಾ? ಎಷ್ಟು ಕಿಲೋಮೀಟರ್ ರಿಡ್ಯೂಸ್ ಆಗಿದೆ ಗೊತ್ತಾ? ಸುಮಾರು 1271 ಕಿಲೋಮೀಟರ್ ಈ ರೋಡ್ ಇರೋದು. ಅಂದ್ರೆ ಲೆಕ್ಕ ಹಾಕ್ಬೋದು ನೀವು, ಸುಮಾರು 300 ಕಿಲೋಮೀಟರ್ ಶಾರ್ಟೇಜ್ ಮಾಡಿದ್ದಾರೆ ಈ ರೋಡು ಮೊದಲಿನ ರೋಡ್ಗಿಂತಲೂ. ಮತ್ತು ಈ ರೋಡಿಂದ ಏನಪ್ಪಾ ಅಂತಂದ್ರ, ಮೊದಲಿನ ರೋಡ್ ನಿಂತ ಮುಂಬೈ ನಿಂತ ಚೆನ್ನೈಗೆ ಹೋಗ್ಬೇಕಾದ್ರ 35 ಗಂಟೆಗಳ ಕಾಲ ಹತ್ತಿತ್ತು. ಆದ್ರೆ ಈ ರೋಡ್ ಮೇಲೆ ಬರೀ ಅಂದ್ರೆ ಒಂದು 16 ಗಂಟೆಗಳ ಕಾಲ ಹತ್ತದ. ಬಂದ್ಬಿಟ್ಟು ನಮ್ಮ ಭಾರತದ ಯಾವ್ಯಾವ ರಾಜ್ಯಗಳಿಂದ ಹೋಗ್ತದಪ್ಪ ಅಂತಂದ್ರ, ಮೊದಲನೇದು ಬಂದ್ಬಿಟ್ಟು ಗುಜರಾತಿನ ಸೂರತ್, ಎರಡನೇದು ಮಹಾರಾಷ್ಟ್ರ, ಮೂರನೇದು ಕರ್ನಾಟಕ, ನಾಲ್ಕನೇದು ಬಂದ್ಬಿಟ್ಟು ತೆಲಂಗಾಣ, ಐದನೇದು ಆಂಧ್ರ ಪ್ರದೇಶ್, ಆರನೇದು ಬಂದ್ಬಿಟ್ಟು ತಮಿಳುನಾಡಿನ ಚೆನ್ನೈ. ಅಂದ್ರೆ ನಮ್ಮ ಭಾರತದ ಸುಮಾರು 6 ರಾಜ್ಯಗಳನ್ನು ಹಾದು ಹೋಗುವ ಇದು ಈ ಹೆದ್ದಾರಿಯಾಗಿದೆ. ಮತ್ತು ಈ ರೋಡಿನ ಹಿಸ್ಟ್ರಿ ಪ್ರಕಾರ ನಾವು ನೋಡೋದಾದ್ರೆ, ನಾವು ಯಾವ ರೀತಿ ಸರ್ಚ್ ಮಾಡಿವಿ, ಯಾವ ರೀತಿ ರಿಸಲ್ಟ್ ಅಪ್ಪ ಅಂತಂದ್ರ, ಈ ರೋಡ್ ಬಂದ್ಬಿಟ್ಟು 2021ರಲ್ಲಿ ಈ ರೋಡಿನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದು ಪ್ಲಾನ್ ಮಾಡ್ಯಾರಂತ. ಪ್ಲಾನ್ ಮಾಡ್ಬಿಟ್ಟು ಈ ರೋಡ್ಗಾಗಿ ಎಷ್ಟು ಬಜೆಟ್ ನ ಮಂಡನೆ ಮಾಡ್ರಪ್ಪ ಅಂತಂದ್ರ, ಸುಮಾರು 50,000 ಕೋಟಿಗಳಷ್ಟು ಈ ರೋಡಿಗಾಗಿ ಬಜೆಟ್ ಅನ್ನು ತೆಗೆದಿಟ್ರ. ಮಾತ್ರ 2021ರಲ್ಲಿ ಮಾಡಿದ್ರು. ಆದ್ರೆ ಈ ರೋಡ್ ನ ಕನ್ಸ್ಟ್ರಕ್ಷನ್ ಯಾವಾಗ ಶುರು ಮಾಡಿದ್ರಪ್ಪ ಅಂತಂದ್ರ, ಜನವರಿ 2023ರಂದು ಈ ರೋಡ್ ನ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು. ಈ ರೋಡ್ ನ ಹ್ಯಾಂಡ್ ಓವರ್ ಬಂದ್ಬಿಟ್ಟು 7 ಬಿಲ್ಡರ್ಸ್ ಗಳ ಕೈಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಫೈನಲ್ ಆಗಿ ಈ ರೋಡ್ ಕನ್ಸ್ಟ್ರಕ್ಷನ್ ಯಾವಾಗ ಮುಗಿತದಪ್ಪ ಅಂತಂದ್ರ, ಡಿಸೆಂಬರ್ 2026ಕ್ಕೆ ಮುಗಿತದಂಬ ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನು ಇಲ್ಲಿ ಕೊಡ್ಲಾಗಿದೆ. ಮೆರಿಟ್ಸ್ ಬಂದ್ಬಿಟ್ಟು ನಮ್ಮ ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಟ್ರೇಡ್ಸ್ ಮಾಡ್ಬೋದು, ಎಲ್ಲಾ ರೀತಿಯಿಂದ ಈಸಿಯಾಗಿ ಮಾಡ್ಬೋದು. ಅಂದ್ರೆ ಟ್ರಾಫಿಕ್ ಜಾಮ್ ಇರ್ಲಾರ್ದೆ ಟ್ರಾಫಿಕ್ ಫ್ರೀ ಆಗಿ ಯಾವುದೇ ದೊಡ್ಡ ಟ್ರಾನ್ಸ್ಪೋರ್ಟ್ ಕೂಡ ರೋಡ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತು ಟೂರಿಸಂಗಾಗ್ಲಿ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 120 ಕಿಲೋಮೀಟರ್ ಪರ್ ಅವರ್ ತನ ಈ ರೋಡ್ ನ ಸ್ಪೀಡ್ ಲಿಮಿಟ್ ಆಗಿದೆ. ಈ ರೋಡ್ ಮೇಲೆ ಟ್ರಾವೆಲ್ ಮಾಡಲು ಎಕ್ಸೈಟೆಡ್ ಆಗಿದ್ದೀರಾ? ಕೆಳಗೆ ಕಮೆಂಟ್ ಮಾಡಿ. ಹೊಸ ಅಪ್ಡೇಟ್ಸ್ ಗಳಿಗಾಗಿ ಮತ್ತು ನನ್ನ ಹೊಸ ವ್ಲಾಗ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಒತ್ತದೆ ತಪ್ಪದಿರಿ. ಸೊ ಬಾಯ್ ಹೇಳ್ತಾ ಮತ್ತೊಂದು ವ್ಲಾಗ್ ನಲ್ಲಿ ಸಿಗೋಣ. ಬಾಯ್ ಗಾಯ್ಸ್.